ಉದ್ಪೂರಲ್ಲಿ ಹಾವಿಗೆ ಅಂತ ನನಗೆ ಫೋನ್ ಮಾಡಿದ್ರು. ಈ ತರ ಕಲ್ ಕೆಳಗಡೆ ಇದೆ, ಇವಾಗ ಏನಾಗಿದೆ ಅಂದ್ರೆ ಎಲ್ಲ ಕಡೆ ಬಿಸಿಲಿರೋದ್ರಿಂದ ಈ ತರ ಹಾವುಗಳು ಈ ಚಪ್ಪಲಿ, ರೆಡ್ ಬಾಕ್ಸು, ಕಾಂಪೌಂಡ್ ಒಳಗಡೆ ವೇಸ್ಟೇಜ್ ವಸ್ತುಗಳೆಲ್ಲ ಇಟ್ಟಿರ್ತಾರೆ. ಆ ಥರ ಜಾಗಗಳೆಲ್ಲ ಈ ಥರ ಹಾವುಗಳೆಲ್ಲ ಬಂದು ಸೇರ್ಕೊತವೆ. ಇದು ಹಾವು, ನಾಗರ ಹಾವು. ಇದನ್ನು ರೆಸ್ಕ್ಯೂ ಮಾಡಿ ಒಂದು ಕಾಡಿಗೆ ಬಿಡುವಂಥ ಕೆಲಸ ಮಾಡ್ತಿದ್ವಿ ನಾವು. ಹಾವುಗಳು ಎಲ್ಲೇ ಕಾಣಿಸಿದ್ರು ನನ್ನ ಮೊಬೈಲ್ ಸಂಖ್ಯೆ ನಂಬರ್ ಹೇಳ್ತೀನಿ, 99410898. ನನ್ನ ಹೆಸರು ರಮೇಶ್ ಅಂತ. ನಾನೊಂದು 20 ವರ್ಷಗಳಿಂದ ಹಾವನ್ನು ಹಿಡಿದು ಸಂರಕ್ಷಣೆ ಮಾಡಿ ಕಾಡಿಗೆ ಬಿಡುವಂಥ ಕೆಲಸ ಮಾಡ್ತಿದ್ದೀನಿ. ನಿಮ್ಗೆ ಎಲ್ಲೇ ಕಾಣಿಸ್ಕೊಂಡ್ರು ನನಗೆ ಎನಿ ಟೈಮ್ ಕರೆ ಮಾಡಬಹುದು. ಇದನ್ನು ರೆಸ್ಕ್ಯೂ ಮಾಡೋಣ. ಕಲ್ಲೆ ಗೊತ್ತುಕೊಡಿ. ಕೋಬ್ರಾ ಸ್ನೇಕು ಎಡೆ ಬಿತ್ತಾ ಇಲ್ಲ, ನಾಗರಾವು ಎಡ ಬಿಚ್ಚಲ್ಲ. ಫೋಟೋಸ್ ನೀಟಾಗಿರ್ಲಿ. ಎಡೆ ಬಿತ್ತಲ್ಲ, ಎಡೆ ಬಿತ್ತಲ್ಲ ನೋಡಿ. ಈಗ ಎಡೆ ಬಿತ್ತು. ಚೀಲ ಹೆಂಗನ್ನು ಎತ್ಕೊಂಡು ಎದುರುಗಡೆ ಯಾಕೆ ಎಡೆ ಬಿತ್ತಲ್ಲ? ಹೆಂಗನ್ನು ಒದ್ರಬೇಕು ನೀವು. ನಿಮ್ಮಂಗೆ ಕೈಲಿ ಸಂತೆಗೆ ಹಿಡ್ಕೋದಾರ, ಹಿಂಗೆ ಹಿಡ್ಕೋದಾರ, ದೂರ ಹಿಡ್ಕೊಂಡು ಹಿಂಗೆ ಅನ್ಬೇಕು. ನಿಮ್ಮಂಗೆ ಹತ್ರಕ್ಕೆ ಕೈ ಹಾಕ್ತೀರಾ ನೀವು? ಬಿಡಿ. ಡಬ್ಬ ತೂತಾಗಿಲ್ಲ ತಾನೆ? ಇಲ್ಲ ಇಲ್ಲ, ಚೀಲಕ್ಕೆಲ್ಲ ಹಾಕಲ್ಲ, ಚೀಲಕ್ಕೆ ಹಾಕ ಬಾ. ಹಿಂಗೆ ಮುಚ್ಚಳ ಮುಚ್ಚಳ ಕೊಡುವಣ. ಮುಚ್ಚಳ ಡಬ್ಬ ಮುಚ್ಚಳಿಂದ ಕೊಡಿ. ನಾವು ಬರ್ತೀವಿ ಅಂದರೆ ಒಂದು 5 ನಿಮಿಷ 10 ನಿಮಿಷದೊಳಗಡೆ, ಒಂದು 10 ನಿಮಿಷ 1/4 ಗಂಟೆ ಟೈಮ್ ಬೇಕೇ ಬೇಕು. ಹಂಗಾಗಿ ಇವರು ಇದನ್ನು ಎಲ್ಲೂ ಹೊರಗಡೆ ಹೋಗದಿರೋ ಥರ ಚೀಲಗಳು ಹಾಕಿದ್ದಾರೆ. ಟಿ ಕಾಟೂರು ಗ್ರಾಮ, ಜೈಪುರ ಹೋಬಳಿ. ಟಿ ಕಾಟೂರು ಗ್ರಾಮ, ಜೈಪುರ ಹೋಬಳಿ. ಥ್ಯಾಂಕ್ ಯು.